ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಅಂದರೆ ಅರ್ಧವಾರ್ಷಿಕ ಪರೀಕ್ಷೆಯ ಕನ್ನಡ ಸಬ್ಜೆಕ್ಟ್ನ ಮಾದರಿ ಪರೀಕ್ಷೆ ವಿಧಾನ ಈ ಒಂದು ನೋಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಕನ್ನಡ ವಿಷಯದ ಅರ್ಧವಾರ್ಷಿಕ ಪರೀಕ್ಷೆಯ ಮಾದರಿ ಪರೀಕ್ಷೆ ವಿಧಾನ ಈ ಒಂದು ನೋಡ್ತಾ ಇದ್ದೀವಿ. ಸೊ ಸೆಕೆಂಡ್ PUC ಕನ್ನಡ. ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಯಾವ ಪ್ಯಾಟರ್ನ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಸೊ ಅದೇ ಪ್ಯಾಟರ್ನ್ ಮೇಲೆ ನಿಮಗೆ ಅರ್ಧವಾರ್ಷಿಕ ಪರೀಕ್ಷೆಗೆ ಎಕ್ಸಾಮ್ ಇರ್ತದೆ. ಸೊ ಇಲ್ಲಿ ಯಾವ ಪ್ಯಾಟರ್ನ ಕೇಳಿದ್ದಾರೆ ಅಂತ ನೋಡ್ಕೊಳ್ಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆಯವರೆಗೆ ನೋಡಿ. ಸೊ ತಪ್ಪದೇ ಕೊನೆಯವರೆಗೆ ನೋಡಿ. ಹೊಸದಾರು ಚಾನಲ್ಗೆ ವಿಸಿಟ್ ಮಾಡಿದ್ರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕಂದ್ರೆ ನಾನು ಇದೇ ರೀತಿ ಕನ್ನಡ ಆದಮೇಲೆ ಇಂಗ್ಲೀಷ್ ಆಗಿರ್ಬೋದು, ಸೊ ಎಲ್ಲ ಸಬ್ಜೆಕ್ಟ್ಗಳ ಇಂಪಾರ್ಟೆಂಟ್ ಕ್ವಶನ್ಸು, ಮಾಡಲ್ ಪೇಪರ್ಸು, ಸೊ ಎಲ್ಲ ಕೂಡ ಇಂಪಾರ್ಟೆಂಟಾಗಿ ಕೊಡ್ತಾ ಇರ್ತೀನಿ. ಸೊ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾರು ಕೂಡ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ, ತಪ್ಪದೇ ಲೈಕ್ ಮಾಡಿ. ಅದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ತಪ್ಪದೇ ಅವರು ಕೂಡ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲಾಗಿ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಟೈಮ್ ಬಂದ್ಬಿಟ್ಟು ಚೇಂಜ್ ಆಗಿದೆ. ಸೊ 3 ಗಂಟೆ 15 ನಿಮಿಷ ಇತ್ತು, ಅದು ಬಂದ್ಬಿಟ್ಟು 3 ಗಂಟೆ ಮಾತ್ರ. ಇನ್ನು ನೆಕ್ಸ್ಟು ದ್ವಿತೀಯ PUC ಕನ್ನಡ ಗರಿಷ್ಠ ಅಂಕಗಳು 80 ಅಂತ ಇರ್ತವೆ. ಈಗ ಅಬ್ಜರ್ವ್ ಟೈಪು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 10 ಇರ್ತವೆ. ಟೋಟಲಾಗಿ 10 ಮಾರ್ಕ್ಸು. ಇಲ್ಲಿ ಕೆಲವೊಂದು ಚೇಂಜಸ್ ಆಗ್ಬೋದು. ಸೊ ಈ ಒಂದು ಕ್ವಶನ್ ಪೇಪರ್ನಲ್ಲಿ ತುಂಬ ಏನು ಚೇಂಜಸ್ ಆಗೋದಿಲ್ಲ. ಒಂದು ಕ್ವಶನ್ 2 ಕ್ವಶನ್ ಚೇಂಜಸ್ ಆದರೆ ಆಗ್ಬೋದು ಅಷ್ಟೇ. ಆದರೆ ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಸೇ. ಸೊ ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ರೆ ನೋಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 1, ಮಯತನುಜ ಎಂದರೆ ಯಾರು? ಸೊ ನಿಮಗೆ ಗೊತ್ತೇ ಇದೆ, ಮಂಡೋದರಿ ಅಂತ. ಸೊ ಆನ್ಸರ್ ಈ ಮಂಡೋದರಿ. ಇನ್ನು ಕ್ವಶನ್ ನಂಬರ್ 2, ಗುರು ಹೇಗೆ ವರ್ತಿಸಬಾರದು? ಸೊ ಲಘುವಾಗಿ ವರ್ತಿಸಬಾರದು, ಆಪ್ಷನ್ ಆ. ಸೊ 3ನೇ ಕ್ವಶನು, ಅರಸಿ ಬಿಡು ಬಿಡು ಖಾತಿಯನ್ನು ಉಯ್. ಸೊ ಇದನ್ನು ಇದು ಕೊಟ್ಟಿದ್ದಾರೆ ನೋಡಿ. ಈ ಪದ್ಯ ಭಾಗದಲ್ಲಿ ಭೀಮನು ದ್ರೌಪದಿಗೆ ಹೇಗೆ ಸಮಾಧಾನ ಮಾಡಿದನು? ಇಲ್ಲಿ ಬಂದ್ಬಿಟ್ಟು ದ್ರೌಪದಿಗೆ ಯಾವ ರೀತಿ ಸಮಾಧಾನ ಮಾಡಿದೆ ಅಂತ ನೋಡ್ಕೊಳ್ಳಿ. ಸೊ ನಾನು ಸ್ಮಾಲ್ ಇದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಸೊ ಇದನ್ನು ಪುಸ್ತಕದಲ್ಲಿ ನೋಡ್ಕೊಳ್ಳಿ, ಯಾಕಂದರೆ ನಿಮಗೂ ಕೂಡ ಒಂದು ಸಲ ನಾಲೆಜ್ ಇರೋ ಬರ್ತದೆ ಯಾವ ರೀತಿ ಕ್ವಶನ್ ಕೇಳ್ತಾರಂತ. ಸೊ ಆನ್ಸರ್ನ ನೀವೇ ನೋಡ್ಕೊಳ್ಳಿ. ಸೊ ಎಲ್ಲ ಹೇಳ್ತಾ ಕೂತಾರೆ ನಿಮಗೆ ನಿಮಗೆ ಯಾವ ರೀತಿ ಕ್ವಶನ್ ಕೇಳ್ತಾರಂತ ಐಡಿಯಾ ಆದರೆ ಬರೋದಿಲ್ಲ. ಸೊ ನೀವೇ ಪುಸ್ತಕದಲ್ಲಿ ನೋಡ್ಕೊಳ್ಳಿ, ಕಮೆಂಟ್ ಕೂಡ ಮಾಡಿ, ತುಂಬ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಕೂಡ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 4, ಹಲವು ಹಳ್ಳಗಳು ಸೇರಿ ಏನಾಗುತ್ತದೆ? ಸೊ ಸಮುದ್ರ ಆಗ್ತದೆ, ಆಪ್ಷನ್ ಇ. ಇನ್ನು 5, ತತ್ವಜ್ಞಾನವನ್ನು ಕೇಳದವರು ಯಾರು? ಸೊ ತತ್ವಜ್ಞಾನ ಕೇಳಿದವರು ಸೊ ಅಜ್ಞಾನಿಗಳಾಗಿರ್ಬೋದು. ಸೊ ಆಲ್ಮೋಸ್ಟು ಅಜ್ಞಾನಿ ಅಂತ ಆನ್ಸರ್ ಆಗ್ತದೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ನೋಡ್ಕೊಳ್ಳಿ. ನಾನೀಗ ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ. ಅಂದಾಜು ಮೇಲೆ ಅಂತ ಅಂದಾಜು ಮೇಲೆ ಅಲ್ಲ. ಸೊ ಆಲ್ಮೋಸ್ಟು ಕರೆಕ್ಟ್ ಹೇಳ್ತೀನಿ, ಕೆಲವೊಂದಿಷ್ಟು ಮಿಸ್ಟೇಕ್ ಆದರೂ ಆಗ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 6, ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು? ಸೊ ಗೊತ್ತಿದೆ ನಿಮಗೆ, ಆಪ್ಷನ್ ಇ, ಸಿಂಹಬಾಲದ ಕೋತಿ. ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ 7, ಬದುಕು ಯಾವುದನ್ನು ಬಿಟ್ಟು ಇರುವುದಿಲ್ಲ? ಸೊ ಬದುಕು ಯಾವುದನ್ನು ಬಿಟ್ಟಿರೋದಿಲ್ಲ. ಸೊ ಇದನ್ನು ಕೂಡ ಆನ್ಸರ್ ನೋಡ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 8, ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು? ಸೊ ನಿಮಗೆ ನಾಟಕ ಮೇಲೆ ಕ್ವಶನ್ ಕೇಳ್ತಾರೆ, ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ. ಸೊ ನಿಮಗೆ ಗೊತ್ತೇ ಇದೆ ಅನ್ಕೋತೀನಿ. ಸೊ ಕೊಡಲಿ ಕೇಳಕ್ಕೆ ಬಂದಿರ್ತಾನೆ. ಇನ್ನು ಪ್ರಶ್ನೆ ಸಂಖ್ಯೆ 9, ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಸೊ ಗೂಳೂರು ಮಠದಲ್ಲಿತ್ತು, ಆಪ್ಷನ್ ಅ. ಇನ್ನು ಪ್ರಶ್ನೆ ಸಂಖ್ಯೆ 10, ನಿರೂಪಕರ ಇಕಾಲಿಸ್ಟ್ಗಳೇ ಯಾರು? ಸೊ ಇಕಾಲಿಸ್ಟ್ಗಳೇ ಗೊತ್ತಿದೆ ನಿಮಗೆ, ಕನ್ಫ್ಯೂಸ್ ಹಾಕೋಬೇಡಿ, ಪ್ರಕಾಶ್ ಅಂತ. ಸೊ ಆಪ್ಷನ್ ಆ, ಪ್ರಕಾಶು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ತಪ್ಪಾಗಿ ನಾಗರಾಜ್ ಅಂತ ತಿಳ್ಕೊತೀರಿ. ಸೊ ನಾಗರಾಜ್ ಬಂದ್ಬಿಟ್ಟು ಫಾರೆಸ್ಟರು, ಆದರೆ ಕರೆಕ್ಟಾದ ಆನ್ಸರು ಇಕಾಲಜಿಸ್ಟು ಪ್ರಕಾಶು. ಸೊ ಕನ್ಫ್ಯೂಸ್ ಮಾಡೋಕೆ ಹೋಗಬೇಡಿ, ಆದ್ದರಿಂದ ಈಗಲೇ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ನಿಮಗೆ ಬಿಟ್ಟ ಸ್ಥಳ ಇರ್ತವೆ, ಟೋಟಲಾಗಿ 5 ಇರ್ತವೆ. ಟೋಟಲಾಗಿ 5 ಮಾರ್ಕ್ಸು ಬಿಟ್ಟ ಸ್ಥಳಕ್ಕೆ. ಸೊ ಮೇಲೆ ಆನ್ಸರ್ ಇರ್ತದೆ, 15 ಮೀಟರ್ ತೆಳಗೆ ಬರೋದು. ಸೊ ಮುಡಿಸಿಕೊಂಡರು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯನ ಹೆಸರು? ಸೊ ಗೊತ್ತಿದೆ ನಿಮಗೆ, ಆನ್ಸರ್ ತಿಮ್ಮಪ್ಪ. ಪ್ರಶ್ನೆ ಸಂಖ್ಯೆ 12, ವಾಲ್ಪರಿಗೆ ಬಂದ ಬ್ರಿಟಿಷ್ ಪ್ರಜೆ? ಗೊತ್ತಿದೆ ನಿಮಗೆ, ವಾಲ್ಪರಿಗೆ ಯಾರು ಬರ್ತಾರೆ ಬ್ರಿಟಿಷ್ ಪ್ರಜೆ? ಸೊ ಕಾರ್ವೇರ್ ಮಾರ್ಷ್. ಸೊ ಕಾರ್ವೇರ್ ಮಾರ್ಷ್ ಬಂದ್ಬಿಟ್ಟು ವಾಲ್ಪರಿಗೆ ಅಂದರೆ ಬಂದಿರ್ತಾರೆ. ಸೊ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 13, ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಗೆ ನೆನಪಾಗೋದು ಯಾವುದು? ಸೊ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಗೆ ನೆನಪಾಗೋದು ಯಾವುದು? ಸೊ ಇದನ್ನು ಕೂಡ ನೋಡ್ಕೊಳ್ಳಿ. ಇನ್ನು ಪ್ರಶ್ನೆ ಸಂಖ್ಯೆ 14, ಕನ್ನಡ ಮೂಲಕ ಕಲಿತ ಶ್ರೇಷ್ಠ ವಿಜ್ಞಾನಿಯಾದವರು? ಪ್ರಶ್ನೆ ಸಂಖ್ಯೆ 15, ದನಿಗಳ ಹೆಸರು? ಸೊ ಮೇಲಿವೆ, ಈಗ ನಾನು ಹೇಳ್ತೀನಿ, ಅವ್ನು ಬಿಟ್ಟು ಯಾವೆಲ್ಲ ಅಂತ ನೋಡ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟು ಈ ಹೊಂದಿಸಿ ಬರೆಯಿರಿ. ಪ್ರಶ್ನೆ ಸಂಖ್ಯೆ 16, ಬಸವಣ್ಣ ಆಗಿರ್ಬೋದು. ಪ್ರಶ್ನೆ ಸಂಖ್ಯೆ 17, ಪುಷ್ಪ. ಪ್ರಶ್ನೆ ಸಂಖ್ಯೆ 18, ಜಾಲಿ ಮರದಂತೆ. ಪ್ರಶ್ನೆ ಸಂಖ್ಯೆ 19, ಪುಲಿಗೆರೆ ಸೋಮನಾಥ. ಪ್ರಶ್ನೆ ಸಂಖ್ಯೆ 20, ಉತ್ತಮರ ಗೆಳೆತನ. ನೋಡಿ, ಇಲ್ಲಿ ನಿಮಗೊಂದು ಪಾಯಿಂಟ್ ಹೇಳ್ತೀನಿ. ನಿಮ್ಮೊಂದು ಕವಿ ಮೇಲೆ ಕವಿನ ಹೆಸರು ಕೊಡ್ತಾರೆ. ಒಂದು ಭಾಗದಲ್ಲಿ ಅ ಭಾಗದಲ್ಲಿ ಕವಿನ ಹೆಸರು ಕೊಟ್ಟರೆ, ಬ ಭಾಗದಲ್ಲಿ ಅವರ ಒಂದು ಕೃತಿಯನ್ನು ಕೊಡ್ಬೋದು, ಅಥವಾ ಪಾಠದ ಹೆಸರನ್ನ ಕೊಡ್ಬೋದು. ಪಾಠದ ಪದ್ಯ ಹೆಸರು ಕೊಡ್ತಾರೆ, ಕೆಲವೊಂದು ಸಲ ಕೃತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಸವಣ್ಣವರ. ಸೊ ಇಲ್ಲಿ ವಚನ ಕೇಳಿದ್ದಾರೆ ನೋಡಿ, ಕೂಡಲ ಸಂಗಮ ದೇವ. ಸೊ ಅಂಕಿತ ನಾಮ. ಸೊ ವಚನಗಳಲ್ಲಿ ಅಂಕಿತ ನಾಮ ಕೇಳ್ತಾರೆ. ನೋಡ್ಕೊಳ್ಳಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ, ಯಾವ ರೀತಿ ಟೈಪ್ನ ಕ್ವಶನ್ ಕೇಳಿದ್ದಾರೆ ನೋಡ್ಕೊಳ್ಳಿ. ನೆಕ್ಸ್ಟು 2 ಅಂಕಗಳ 3 ಪ್ರಶ್ನೆ ಇರ್ತವೆ. ಟೋಟಲಾಗಿ 6 ಮಾರ್ಕ್ಸು. ಸೊ 2 ಅಂಕಗಳ 3 ಪ್ರಶ್ನೆ ಇರ್ತವೆ.
ಬಹುರೂಪಿ ದೇವಿ ರಾವಣಿಗೆ ಏನೆಂದು ಆಶೋಚನೆ ಇತ್ತು? ಸೊ ಎಲ್ಲ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸೇ, ನೋಡ್ಕೊಳ್ಳಿ. ಸೊ ನೀವು ನೆಕ್ಸ್ಟು ಕ್ವೆಶನ್ 22 ಯಾವಾಗ ನಿಲ್ಲಬಹುದು, ಯಾವಾಗ ನಿಲ್ಲಲಾಗದು? ಸೊ ಗೊತ್ತಿದೆ ನಿಮಗೆ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ದರೆ ಹೊತ್ತಿ ಉರಿದರೆ ನಿಲ್ಲಲಾಗದು. ಇನ್ನು ಪ್ರಶ್ನೆ 23 ಗಂಡರೈವರು ಮೂರು ಲೋಕದ ಗಂಡರಾರು ಹೆಸರಿಸಿ. ಸೊ ಇದನ್ನು ದ್ರೌಪದಿ ಹೇಳ್ತಾಳೆ, ನಿಮಗೆ ಗೊತ್ತಿದೆ ಅನ್ಕೋತೀನಿ. ಸೊ ನೀವು ಆದಷ್ಟು ಸರ್ಚ್ ಮಾಡಿ, ನಿಮಗೆ ಐಡಿಯಾ ಸಿಗ್ತದೆ. ನೆಕ್ಸ್ಟು ಯಾವುದಾದ್ರು 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳು ಉತ್ತರಿಸಿ. ಸೊ 2-3 ವಾಕ್ಯಗಳು ಕೂಡ ಇರ್ತವೆ. ಸೊ ಇವನ್ನು ಕೂಡ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪೇಜ್ ಹೋಗೋಣ. ಸೊ ನಾನು ನಿಮಗೆ ಇನ್ ಕೇಸ್ ಸ್ಕ್ರೀನಲ್ಲಿ ಕಾಣಿಸ್ತಿಲ್ಲ ಅಂದರೆ ಸೆಟ್ಟಿಂಗ್ಸ್ ಹೋಗಿ ಅಲ್ಲಿ ಕ್ವಾಲಿಟಿನ ಜಾಸ್ತಿ ಇಟ್ಕೊಂಡು ನೋಡಿ. ಪ್ರಶ್ನೆ 27 ನೋಡಿ. ಇವು ಕೂಡ 3 ಅಂಕದ ಪ್ರಶ್ನೆಗಳು. ಯಾವ ರೀತಿ ಕೇಳಿದರೆ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಹೋಗೋಣ. ಈ ವಿಭಾಗದಲ್ಲಿ 3 ಅಂಕದ 2 ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ ನಿಮಗೆ ಸಂದರ್ಭ ಯಾವ ರೀತಿ ಕೇಳ್ತಾರೆ ಅಂತ ಈಗಾಗಲೇ ನೀವು ಫಸ್ಟ್ ಇಯರಲ್ಲಿ ಬರೆದಿರ್ತೀರ. ಸೊ ಅದೇ ರೀತಿ ಪ್ಯಾಟರ್ನ್ ಆದರೆ ಇರ್ತದೆ ನೋಡಿ. ಇಲ್ಲಿ ಯಾವುದಾದ್ರು 2 ವಾಕ್ಯಗಳನ್ನು ಕುರಿತು ಸಂದರ್ಭ ಸೂಚಿಸಿ ಅರಸೆ ಬರೆಯಿರಿ. ಸೊ 2 ಬರೀಬೇಕು. ಇಲ್ಲಿ 3 ಕೊಟ್ಟಿದೆ ಸಂದರ್ಭ, 2 ಬರೀಬೇಕು. ಸೊ ಇಲ್ಲಿ ನೋಡ್ಕೊಳ್ಳಿ, ಸಂದರ್ಭ ತುಂಬ ಈಸಿ ಇರ್ತದೆ. ಆಯ್ಕೆ, ಸಂದರ್ಭ, ಸ್ವಾರಸ್ಯ ಅಷ್ಟೇ, ತುಂಬ ಏನೋ ಬರೆಯೋ ಹಾಗಿಲ್ಲ. ಆಯ್ಕೆಯನ್ನು ಬರೀಬೇಕು ಮೇನ್ ಆಗಿ. ಸಂದರ್ಭ ತುಂಬ ಏನು ಬರೆಯೋ ಹಾಗಿಲ್ಲ, 2-3 ಲೈನ್ ಬರೀ ಸಾಕು. ಸೊ ಆರಾಮಾಗಿ ನಿಮಗೆ 3 ಅಂಕ ಸಿಗ್ತವೆ. ಸ್ವಾರಸ್ಯ ಮಾತ್ರ ಖಂಡಿತ ಬರೀರಿ. ನಿಮ್ಮ ಕೆಲವೊಂದಿಷ್ಟು ಗೈಡಲ್ಲಿ ಕೊಟ್ಟಿದ್ದಾರೆ, ಸ್ವಾರಸ್ಯನ ಕೊಟ್ಟಿದ್ದಿಲ್ಲ, ಅವ್ರಿಗೆ ಸ್ವಾರಸ್ಯನ ಕೊಟ್ಟಿದ್ದಿಲ್ಲ. ಸೊ ಅಂಥ ಸಮಯದಲ್ಲಿ ನೀವು ಎಕ್ಸಾಮ್ನಲ್ಲಿ ಬರೀಲೇಬೇಕು ಸ್ವಾರಸ್ಯನ. ನಿಮಗೆ ಅರ್ಥ ಒಂದು ಲೈನ್ನ ಬರೀರಿ. ನೆಕ್ಸ್ಟ್ ನಿಮಗೆ ಸಂದರ್ಭ ಕೊಟ್ಟಿದ್ದಾರೆ ಕೆಲವೊಂದು. ಸೊ ಅಲ್ಲಿ ಕೂಡ 2 ಕೊಟ್ಟಿದ್ದಾರೆ, ಅದರಲ್ಲಿ 1 ಬರಬೇಕು. ಈ ರೀತಿ ಸಂದರ್ಭ ಕೊಟ್ಟಿದ್ದಾರೆ ನಿಮಗೆ. ಚಾಯ್ಸ್ ಅಂತ ಬಿಡೋಕೆ ಹೋಗಬೇಡಿ, ಚಾಯ್ಸ್ ಎಲ್ಲ ಇವು. ಸೊ ನಿಮಗೆ 2 ಸಂದರ್ಭ ಕೊಟ್ಟಿದ್ದಾರೆ ಅನ್ಕೋಬೇಡಿ. ಅದಲ್ಲಿ 2 ಬರಬೇಕು, ಆದಲ್ಲಿ ಸಂದರ್ಭ 2 ಬರಬೇಕು, 1 ಬರಬೇಕು. ಸೊ ಈ ರೀತಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಗೊತ್ತಾಗುತ್ತೆ ಅನ್ಕೋತೀನಿ. ಸೊ ಇಲ್ಲಿ ಈ ಯಲ್ಲಿ 1 ಬರಬೇಕು. ಸೊ ಇಲ್ಲಿ ಪ್ರಶ್ನೆಯಲ್ಲಿ 2 ಬರಬೇಕು. 2 ಆ ಮತ್ತು ಈಗಳಲ್ಲಿ 1 ಬರೀಬೇಕು. ನಿಮಗೆ ಈಸಿ ಆಗಲಿ ಅಂತ ಈ ರೀತಿ ಕೊಟ್ಟಿದ್ದಾರೆ. ನೀವು ನೆಕ್ಸ್ಟು 4 ಅಂಕಗಳ 2 ಪ್ರಶ್ನೆ ಕೇಳಿದ್ದಾರೆ. ಸೊ 4 ಅಂಕಗಳ 2 ಪ್ರಶ್ನೆ, 2 ಪ್ರಶ್ನೆಗೆ 5 ವಾಕ್ಯಗಳು ಉತ್ತರಿಸಿ. ಸೊ ಚಾಯ್ಸನ್ನ ಕೊಟ್ಟಿದ್ದಾರೆ, 4 ಚಾಯ್ಸನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಯಾವುದು ಈಸಿ ಅನಿಸುತ್ತೆ 2 ಬರೀರಿ. ನೀವು ನೆಕ್ಸ್ಟ್ ಕೆಳಗಿನ ಯಾವುದಾದ್ರು ಒಂದು ಪ್ರಶ್ನೆಗೆ 5 ವಾಕ್ಯಗಳು ಉತ್ತರಿಸಿ. ಸೊ 5 ವಾಕ್ಯ ಕೊಟ್ಟಿದ್ದಾರೆ. 4 ಅಂಕದ ಪ್ರಶ್ನೆ 1 ಕೊಟ್ಟಿದ್ದಾರೆ. ಅದರಲ್ಲಿ 2ರಲ್ಲಿ ಯಾವುದಾದ್ರು 1 ಬರೀಬೇಕು. ಸೊ ಮೇನಾಗಿ ಹೆಡಿಂಗನ್ನು ಓದ್ಕೊಳ್ಳಿ. ಕೆಳಗಿನಲ್ಲಿ ಯಾವುದಾದ್ರು 1 ಅಂತ ಕೊಟ್ಟಿದ್ದಾರಲ್ಲ, ಸೊ ಅದನ್ನು ಮೇನಾಗಿ ಓದ್ಕೊಳ್ಳಿ. ತುಂಬ ಜನ 2 ಕೂಡ ಬರೆದು ಬಿಡ್ತೀರಾ. ಸೊ ಆ ರೀತಿ ಮಾಡೋಕೆ ಹೋಗಬೇಡಿ, ಓದ್ಕೊಳ್ಳಿ. ಸೊ ನೀವು ನೆಕ್ಸ್ಟು ಕೆಳಗಿನ ಯಾವುದಾದ್ರು ಒಂದು ಪ್ರಶ್ನೆಗೆ 5 ವಾಕ್ಯಗಳು ಉತ್ತರಿಸಿ. ಸೊ 5 ವಾಕ್ಯದಲ್ಲಿ 2 ಕೊಟ್ಟಿದ್ದಾರೆ, ಈ ರೀತಿ 2 ಕೊಟ್ಟಿದ್ದಾರೆ. ಸೊ ಇದರಲ್ಲಿ 2 ಕೊಟ್ಟಿದ್ದಾರೆ, ಅದರಲ್ಲಿ 1 ಬರೀಬೇಕು. ಸೊ ಪ್ರತಿಯೊಂದು ಪ್ರಶ್ನೆ ಉತ್ತರ ಬರಲೇಬೇಕು. ಚಾಯ್ಸನ್ನು ಬಿಡಿ, ನಿಮಗೆ ಯಾವುದು ಅನಿಸುತ್ತೆ ಅದನ್ನು ಬರೀಬೇಕು. ಸೊ ಅರ್ಥ ಆಯಿತು ಅನ್ಕೋತೀನಿ. ಇದ್ರ ಬಗ್ಗೆ ಡೌಟ್ ಇದ್ದು ತಪ್ಪದೆ ಕಮೆಂಟ್ ಮಾಡಿ. ಮತ್ತು ಭಾಷಣ ಬೀಜ ಕೇಳ್ತಾ ಇದ್ರಿ, ಯಾವೆಲ್ಲ ಗ್ರಾಮರ್ ಕೇಳ್ತಾರೆ ನಮಗೆ ಅಂತ. ಕನ್ನಡದಲ್ಲಿ ಯಾವೆಲ್ಲ ಗ್ರಾಮರ್ ಕೇಳ್ತಾರೆ ನೋಡ್ಕೊಳ್ಳಿ. ಸೊ ಇಲ್ಲಿ ಯಾವ ಟಾಪಿಕ್ ಮೇಲೆ ಗ್ರಾಮರ್ ಇದೆ, ನಾಳೆ ಅದೇ ಎಕ್ಸಾಮ್ನಲ್ಲಿ ಇರ್ತದೆ. ಸೊ ಇಲ್ಲಿ ನಿಮಗೆ 2 ಪದಗಳ ಅರ್ಥ ಕೇಳ್ತಾರೆ. ಇನ್ನು ಕೆಳಗಿನ 2 ಪದಗಳಿಗೆ ನಾನಾರ್ಥ ಕೇಳ್ತಾರೆ. ಸೊ ಇನ್ನು ಈ ಕೆಳಗಿನ 2 ಕ್ರಿಯಾಪದಗಳಿಗೆ ಧಾತು ರೂಪವನ್ನು ಕೇಳ್ತಾರೆ. ಇನ್ನು ನೆಕ್ಸ್ಟು ಈ ಕೆಳಗಿನ 2 ಪದಗಳಿಗೆ ಗುಣವಾಚಕಗಳನ್ನು ಕೇಳ್ತಾರೆ. ನೀವು ಈ ಕೆಳಗಿನ 2 ಪದಗಳಿಗೆ ತದ್ಭವ ರೂಪಗಳನ್ನು ಬರೆಯಿರಿ. ಸೊ ಈ ಕೆಳಗಿನ 2 ದುರಿಕೆಗಳನ್ನು ಸ್ವಂತ ವಾಕ್ಯದಲ್ಲಿ ಬರೀರಿ. ಸೊ ನಿಮಗೆ ಇಲ್ಲಿ 8 ಕೊಟ್ಟಿದ್ದಾರೆ. ಇದರಲ್ಲಿ 1, 2, 3, 4, 5, 6ರಲ್ಲಿ ನಿಮಗೆ 4ಕ್ಕೆ ಮಾತ್ರ ಬರೀಬೇಕು. ಸೊ ನಿಮಗೆ ತುಂಬ ಈಸಿ, ಪರ್ಫೆಕ್ಟಾಗಿ ಯಾವುದು ಗೊತ್ತಿದೆ ಅದನ್ನು ಬರೀರಿ. ಸೊ ಇನ್ನು ನೆಕ್ಸ್ಟು ಕೆಳಗಿನ ಒಂದನ್ನು ಕುರಿತು ಪ್ರಬಂಧ ಬರೆಯಿರಿ. ನಿಮಗೆ ಪಿಕ್ಸ್ ಒಂದು ಪ್ರಬಂಧ ಇರ್ತದೆ, ಪ್ರಬಂಧ ಮತ್ತು ಪತ್ರ ಪಿಕ್ಸು 4 ಅಂಕಗಳಿಗೆ ಪ್ರಬಂಧನ ಕೇಳ್ತಾರೆ. 2 ಚಾಯ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು 1 ಬರೀಬೇಕು. 10 ಕ್ವಶನ್ ಕೊಟ್ಟಿದ್ದಾರಲ್ಲ, ಸೊ 10 ಬರೆಯೋಕೋಬೇಡಿ. ಸೊ ಅದರಲ್ಲಿ 2ರಲ್ಲಿ ಯಾವುದು ಈಸಿ ಅನಿಸುತ್ತೆ ಅದನ್ನು 1 ಮಾತ್ರ ಬರೀಬೇಕು. ನೀವು ನೆಕ್ಸ್ಟು ಪತ್ರಲೇಖನ ಪಿಕ್ಸ್ ಇರ್ತದೆ, ಒಂದು ವ್ಯವಹಾರಿಕ, ಒಂದು ವೈಯಕ್ತಿಕ. 2 ಕೊಟ್ಟಿದ್ದಾರೆ, ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಬರೀರಿ. ಸೊ 4 ಅಂಕಗಳಿಗೆ ಪತ್ರ ಕಟ್ಟಿದ್ದಾರೆ. 5ಕ್ಕೆ ಮಾತ್ರ ಇಲ್ಲ, 5 ಅಂಕಗಳಿಗೆ ಪತ್ರ ಇರೋದಿಲ್ಲ, 4 ಅಂಕಕ್ಕೆ ಮಾತ್ರ ಪತ್ರ ಇರ್ತದೆ. ಸೊ 4 ಅಂಕ ಪ್ರಬಂಧ, 4 ಅಂಕ ಪತ್ರ. ಸೊ ಉಳಿತಾಯ ಖಾತೆ ತೆರೆಯುವಂತೆ ಕೂರನ್ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಒಂದು ವ್ಯವಹಾರಿಕ ಪತ್ರ ಬರೆಯಿರಿ. ಇನ್ನು ಪರೀಕ್ಷಾ ಸಿದ್ಧತೆ ಕುರಿತು ನಿಮ್ಮ ತಂದೆಯವರಿಗೆ ಒಂದು ಪತ್ರ ಬರೆಯಿರಿ. ಸೊ ಆಲ್ ದ ಬೆಸ್ಟ್ ಕೂಡ ಇದೇ ರೀತಿ ನಾನು ಕನ್ನಡ ಆದಮೇಲೆ ಇಂಗ್ಲೀಷ್ ಎಲ್ಲ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಚಾನಲ್ ಇರ್ತವೆ, ಹೋಗಿ ಚೆಕ್ ಮಾಡಿ. ತಪ್ಪದೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಸ್ ಕೂಡ ಹೆಲ್ಪ್ ಮಾಡ್ತೀನಿ. ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.